ಇತ್ತೀಚೆಗೆ ಸಾಮಾನ್ಯವಾಗಿ ತುಂಬ ಜನರು ಕೇಳಿದ ಪ್ರಶ್ನೆ ಏನಂದರೆ, ಮ್ಯಾಮ್ ಈ ರೀತಿ ರೇಸರ್ನ ಯೂಸ್ ಮಾಡಿಕೊಂಡು ಫೇಶಿಯಲ್ ಏರ್ನ ರಿಮೂವ್ ಮಾಡ್ಬೋದಾ ಅಂತ, ಎಕ್ಸ್ಪೆಷಲಿ ಹುಡುಗಿರು. ಆ್ಯಂಡ್ ಈ ರೀತಿ ರೇಸರ್ನ ಯೂಸ್ ಮಾಡಿಕೊಂಡು ಫೇಸಲ್ಲಿರುವಂಥ ಕೂದಲನ್ನ ರಿಮೂವ್ ಮಾಡೋದ್ರಿಂದ ಕೂದಲು ಜಾಸ್ತಿ ಬೆಳೆಯುತ್ತಾ ಬೇಗನೆ ಅಂತ. ನೋಡಿ, ನಮ್ಮ ಮುಖದಲ್ಲಿ ನೋಡೋದಾದ್ರೆ 2 ಥರದ ಕೂದಲು ಕಾಣಿಸುತ್ತೆ. ಒಂದು ತುಂಬ ಚಿಕ್ಕ ಇರುತ್ತೆ, ಅದು ಅಷ್ಟು ನೀಟಾಗಿ ಕಾಣಿಸಲ್ಲ. ನೀವು ಡೀಪಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಆ ಕೂದಲು ಕಾಣಿಸುತ್ತೆ. ಆ ಕೂದಲು ತುಂಬ ಇಂಪಾರ್ಟೆಂಟ್. ಯಾಕೆ ಅಂದರೆ ಹೊರ್ಗಡೆ ಇರುವಂಥ ಧೂಳಿನಿಂದ ನಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ ಆ ಚಿಕ್ಕ ಕೂದಲುಗಳು. ಮತ್ತು ಸನ್ನಿಂದ ಬರುವಂಥ ಯು ವಿ ರೇಡಿಯೇಷನ್ಸಿಂದನೂ ಕೂಡ ಅದು ಪ್ರೊಟೆಕ್ಟ್ ಮಾಡುತ್ತೆ ನಮ್ಮ ಫೇಸನ್ನು. ನ್ಯಾಚುರಲ್ ಆಗಿ ಸನ್ಸ್ಕ್ರೀನ್ ಆಗಿ ಅದು ವರ್ಕ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಥರದ ಕೂದಲು ಬರುತ್ತೆ, ಅದು ತುಂಬ ದೊಡ್ಡ ಇರುತ್ತೆ. ಈ ಅಪ್ಪರ್ ಲಿಪ್ಸಲ್ಲಿ ಮತ್ತು ಈ ಪಾರ್ಟಲ್ಲಿ ಎಲ್ಲ ಆ ಕೂದಲು ತುಂಬ ಬೆಳ್ಕೊಂಡಿರುತ್ತೆ. ಅದನ್ನು ನಾವೇನಾದರೂ ಈ ರೀತಿ ರೇಸರ್ನ ಯೂಸ್ ಮಾಡಿಕೊಂಡು ರಿಮೂವ್ ಮಾಡಿದ್ರೆ ಆ ಚಿಕ್ಕ ಕೂದಲು ಕೂಡ ರಿಮೂವ್ ಆಗುತ್ತೆ ಮತ್ತು ದೊಡ್ಡ ಕೂದಲು ಕೂಡ ರಿಮೂವ್ ಆಗುತ್ತೆ. ಬಟ್ ಆ ಚಿಕ್ಕ ಕೂದಲು ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಸೊ ರೇಸರ್ಗಿಂತ ಬೆಸ್ಟ್ ಆಪ್ಷನ್ ಯಾವುದು ಅಂದರೆ ಥ್ರೆಡ್ಡಿಂಗ್. ಸೊ ನೀವು ಈಗ ಐಬ್ರೋನೆಲ್ಲ ಥ್ರೆಡ್ಡಿಂಗ್ ಮಾಡಿಸೋ ಥರ ಫೇಶಿಯಲ್ ಏನು ಕೂಡ ಥ್ರೆಡ್ಡಿಂಗ್ ಮಾಡಿಸೋದ್ರಿಂದ ಆ ಚಿಕ್ಕ ಕೂದಲನ್ನ ನಾವು ಪ್ರೊಟೆಕ್ಟ್ ಮಾಡ್ಬೋದು. ಅದರಿಂದ ನಮ್ಮ ಸ್ಕಿನ್ ಡ್ಯಾಮೇಜನ್ನು ಕೂಡ ನಾವು ಪ್ರೊಟೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಕೆಲವೊಂದಿಷ್ಟು ಕ್ರೀಮ್ಸ್ನ ಬರುತ್ತೆ, ಅದರಿಂದ ಏನಾಗುತ್ತೆ ಅಂದರೆ ಅಲರ್ಜಿಕ್ ರಿಯಾಕ್ಷನ್ಸ್ ಆಗುತ್ತೆ ಮತ್ತು ಅದೆಲ್ಲ ಕೆಮಿಕಲ್ಸ್. ಸೊ ಅದು ಬೇಡ. ಬೆಸ್ಟ್ ಆಪ್ಷನ್ ಈಸ್ ಆಲ್ವೇಸ್ ಥ್ರೆಡ್ಡಿಂಗ್. ಯು ಕ್ಯಾನ್ ಆಪ್ಟ್ ಫಾರ್ ದಟ್.